ನಮಸ್ಕಾರ ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ರಾಜಣ್ಣ ನೀಡಿದ್ದ ಮನವಿ ಪತ್ರ ಪೊಲೀಸ್ ಮಹಾನಿರ್ದೇಶಕರಿಗೆ ರವಾನೆ. ಡಿಜಿ ಅಲೋಕ್ ಮೋಹನ್ಗೆ ಟಿಪ್ಪಣಿ ಸಹಿತ ಪತ್ರ ರವಾನಿಸಿದ ಗೃಹ ಸಚಿವ ಪರಮೇಶ್ವರ್. ಮನವಿ ಪತ್ರದ ಸಾರಾಂಶ ಆಧರಿಸಿ ಕಾನೂನು ಅಭಿಪ್ರಾಯ ಪಡೆಯಲಿರುವ ಗೃಹ ಇಲಾಖೆ. ಸಿಸಿಟಿವಿ ಫುಟೇಜ್ ಇದೆ ಅನ್ಕೊಂಡಿದ್ದೆ, ಆದರೆ ಇಲ್ಲ. 3 ಪುಟಗಳ ದೂರು ಕೊಟ್ಟರೂ ಸೂಕ್ತ ದಾಖಲೆಯ ಕೊರತೆ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರೋದು ಯಾಕೆ? ಸಚಿವ ಕೆಎನ್ ರಾಜಣ್ಣ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ರಾಜಣ್ಣ ಬೆಂಬಲಕ್ಕೆ ದಳಪತಿಗಳು. ಸದನದಲ್ಲಿ ಸಚಿವರ ಜೊತೆ ಮಾತುಕತೆ ನಡೆಸಿ ಎಚ್ಡಿ ರೇವಣ್ಣರಿಂದ ಬಹಿರಂಗ ಬೆಂಬಲ. ಸಿಬಿಐ ತನಿಖೆಗೆ ಒತ್ತಾಯಿಸ್ತಾ ಇರುವ ಬಿಜೆಪಿ ಜೆಡಿಎಸ್. ರಾಜಣ್ಣ ಹನಿ ಹುಡುಕಿಕೊಂಡು ಹೋಗಿಲ್ಲ, ಅವರೇ ಟ್ರ್ಯಾಪ್ ಮಾಡಲು ಹುಡುಕಿಕೊಂಡು ಬಂದಿದ್ದಾರೆ. ಹನಿ ಟ್ರ್ಯಾಪ್ ಮಾಡುವವರ ವಿರುದ್ಧ ಕ್ರಮ ಆಗಬೇಕು. ಮೈಸೂರಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಆಗ್ರಹ. ಫೋನ್ ಟ್ಯಾಪಿಂಗ್ ವಿಚಾರವನ್ನೇ ಅಸ್ತ್ರ ಮಾಡಿಕೊಳ್ಳಲು ಮುಂದಾದ ಕೇಸರಿ ಪಡೆ. ಮುಂದಿನ 3-4 ದಿನಗಳ ಕಾಲ ಮಾಧ್ಯಮಗಳ ಮುಂದೆ ಪ್ರಸ್ತಾಪಕ್ಕೆ ಸಜ್ಜು. ಆರ್ ಅಶೋಕ್ ನೇತೃತ್ವದಲ್ಲಿ ಹೋರಾಟ ಮಾಡಲು ನಿರ್ಧಾರ. ನಟ್ಟು ಬೋಲ್ಟ್ನಿಂದ ಶುರುವಾಗಿ ಹನಿ ಟ್ರ್ಯಾಪ್ ಆರೋಪಕ್ಕೆ ಪ್ರತಿಕ್ರಿಯೆವರೆಗೂ ಹಲವು ಹೇಳಿಕೆ. ತಮ್ಮ ಹೇಳಿಕೆಗಳಿಂದಲೇ ವಿವಾದದ ಸುಳಿಗೆ ಸಿಲುಕ್ತಾ ಇದ್ದಾರೆ ಡಿಸಿಎಂ. ಡಿಕೆ ಶಿವಕುಮಾರ್ ಹೇಳಿಕೆಯಿಂದ ರಾಷ್ಟ್ರೀಯ ಮಟ್ಟದಲ್ಲೂ ಕಾಂಗ್ರೆಸ್ಗೆ ಮುಜುಗರ. ರೀಲ್ಸ್ ಮಾಡಿ ಜೈಲು ಪಾಲಾಗಿರುವ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳು. ಇವತ್ತು ರಜತ್, ವಿನಯ್ ಬೇಲ್ ಅರ್ಜಿ ವಿಚಾರಣೆ ಸಾಧ್ಯತೆ. ಆದರೆ ಮಚ್ಚು ಇನ್ನೂ ಸಿಗದ ಕಾರಣ ಕಸ್ಟಡಿಗೆ ಕೇಳಲು ಪೊಲೀಸರ ಸಿದ್ಧತೆ. ಇವತ್ತು ರಜತ್, ವಿನಯ್ ಗೌಡ ಜಾಮೀನು ಅರ್ಜಿ ವಿಚಾರಣೆ. 24ನೇ ಎಸಿಜೆಎಂ ಕೋರ್ಟ್ನಲ್ಲಿ ಇಬ್ಬರ ಪರ ವಕೀಲರಿಂದ ವಾದ. ಪ್ಲಾಸ್ಟಿಕ್ ಮಚ್ಚು ನೀಡಿದ ರಜತ್ ಪತ್ನಿಗೂ ನೋಟಿಸ್. ರೀಲ್ಸ್ ಮಾಡಿ ಲಾಕ್ ಆದ ವಿನಯ್ಗೆ ಮತ್ತೊಂದು ಸಂಕಷ್ಟ. ರೀಲ್ಸ್ನಲ್ಲಿ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿರೋ ವಿನಯ್. ಹುಲಿ ಉಗುರು ಪೆಂಡೆಂಟ್ ಅಸಲಿನ ನಕಲಿನ ಅನ್ನೋ ಚರ್ಚೆ. ವಾಚ್ ಟವರ್ ವಿಚಾರದಲ್ಲೂ ರಾಮುಲು ವರ್ಸಸ್ ಶಾಸಕ ನಾರಾ ಭರತ್ ರೆಡ್ಡಿ ಟಾಕ್ ವಾರ್. 7 ಕೋಟಿ ಅನುದಾನದಲ್ಲಿ ನಿರ್ಮಾಣಗೊಂಡ ವಾಚ್ ಟವರ್ ಮತ್ತೆ ಕೆಡೋದ್ರ ಬಗ್ಗೆ ರಾಮುಲು ಮಾತು. ಜನ ಸುಮ್ಮನೆ ಇರ್ತಾರಾ ಅಂತ ನಾರಾ ಭರತ್ ರೆಡ್ಡಿ ಕೌಂಟರ್. ರೈತರಾಯ್ತು ಈಗ ಫೈನಾನ್ಸ್ ಕಂಪನಿಗೆ ಖಾಸಗಿ ಶಾಲೆಗಳೇ ಟಾರ್ಗೆಟ್. ಖಾಸಗಿ ಶಾಲೆಯ ಆಡಳಿತ ಮಂಡಳಿ ಸೆಕ್ರೆಟರಿ ಸಂತೋಷ್ಗೆ ನೋಟಿಸ್ ಮೇಲೆ ನೋಟಿಸ್. 2ರಿಂದ 3 ಖಾಸಗಿ ಶಾಲೆಯಿಂದ ಹುದ್ದೆ ಕಳೆದುಕೊಂಡ ಸಂತೋಷ್. ವಾರ್ಥನಾ ಫೈನಾನ್ಸ್ ಕಂಪನಿ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು. ಟಿಪ್ಸ್ ಹೆಸರಲ್ಲಿ ವಂಚನೆಗಿಳಿದ ಓಲಾ ಊಬರ್ ನಮ್ಮ ಯಾತ್ರಿ. ಬುಕ್ಕಿಂಗ್ ಮಾಡುವಾಗ ಹೆಚ್ಚುವರಿ 10 ರೂಪಾಯಿನಿಂದ 50 ರೂಪಾಯಿಗೆ ಬೇಡಿಕೆ. ಟಿಪ್ಸ್ ಆಡ್ ಮಾಡಿದ್ರೆ ಮಾತ್ರ ಬುಕ್ಕಿಂಗ್ ಅಕ್ಸೆಪ್ಟ್. ಗ್ರಾಹಕರ ಜೇಬಿಗೆ ಸದ್ದಿಲ್ಲದೆ ಕತ್ತರಿ. ಮಂಗಳೂರಿನ ಜೈಲಲ್ಲಿ ಶಕ್ತಿಶಾಲಿ ಜಾಮರ್ ಅಳವಡಿಕೆ. ಸುತ್ತಮುತ್ತಲಿನ 500 ಮೀಟರ್ ವ್ಯಾಪ್ತಿಯಲ್ಲಿ ನೆಟ್ವರ್ಕ್ ಸಮಸ್ಯೆ. ಹೃದಯಾಘಾತವಾಗಿ ಸಾವು ಬದುಕಿನ ನಡುವೆ ಹೋರಾಡಿದ ರೋಗಿ. ವೈದ್ಯರ ಸಂಪರ್ಕ ಸಾಧ್ಯವಾಗದೆ ಟೆನ್ಷನ್. ರೌಡಿ ಮುಷ್ಯಾನ ಕಾಟಕ್ಕೆ ಬೇಸತ್ತ ದಾವಣಗೆರೆ ಮಂದಿ. ಟ್ರ್ಯಾಕ್ಟರ್ ಓಡಿಸೋರನ್ನ ಕಂಡ್ರೆ ನಡೆಸುತ್ತೆ ಡೆಡ್ಲಿ ಅಟ್ಯಾಕ್. ಮುಷ್ಯ ಕಾಟಕ್ಕೆ ಬೇಸತ್ತಿರುವ ಸತ್ಯನಾರಾಯಣ ಕ್ಯಾಂಪ್ನ ಜನ ಮನೆಯಿಂದ ಹೊರಬರಲು ಹಿಂದೇಟು. ತಮಿಳುನಾಡಿನಲ್ಲಿ ಮೈತ್ರಿಗೆ ಮುಂದಾಯ್ತಾ ಕೇಸರಿ ಪಡೆ. ಮತ್ತೆ ಎಐಎಡಿಎಂಕೆ ಜೊತೆ ಮೈತ್ರಿಗೆ ಮುಂದಾಗಿರುವ ಚರ್ಚೆ. ಕುತೂಹಲ ಕೆರಳಿಸಿದ ಪಳನಿಸ್ವಾಮಿ ದೆಹಲಿ ಯಾತ್ರೆ. ಸಂಸತ್ನಲ್ಲಿ ಗುರುವಾರ ಛಾವಾ ಸಿನಿಮಾ ಪ್ರದರ್ಶನ. ಪ್ರಧಾನಿ ಮೋದಿ, ಅಮಿತ್ ಶಾ ಮತ್ತಿತರರು ಗಣ್ಯರಿಂದ ವೀಕ್ಷಣೆ. ಪ್ರದರ್ಶನದ ವೇಳೆ ಇಡೀ ಚಿತ್ರರಂಗ ಹಾಜರಿರೋ ಸಾಧ್ಯತೆ. ಐಪಿಎಲ್ನಲ್ಲಿ ಸೋತವರ ನಡುವೆ ಕಾಳಗ. ಕಲ್ಕತ್ತಾ ರಾಜಸ್ಥಾನ್ ರಾಯಲ್ಸ್ ನಡುವೆ ಹೈ ವೋಲ್ಟೇಜ್ ಪಂದ್ಯ. ಗೆಲುವಿನ ಖಾತೆ ತೆರೆಯಲು ಉಭಯ ತಂಡಗಳ ರಣತಂತ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.